ನಮಸ್ಕಾರ ಸ್ನೇಹಿತರೆ, ಕೆರಿಯರ್ ಕರ್ನಾಟಕದ ಹೊಸ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕ್ರಿಯೆ ಹೇಗೆ ನಡೆಯಲಿದೆ, ಇದಕ್ಕೆ ನಮ್ಮ ತಯಾರಿ ಹೇಗಿರಬೇಕು ಎಂಬ ಬಗ್ಗೆ ಈ ಹಿಂದೆ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ವಿ. ಜೂನ್ 29ರಿಂದ BLOಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಅವರು ನಿಮ್ಮ ಮನೆಗೆ ಭೇಟಿ ನೀಡಿರ್ಬೋದು ಅಥವಾ ಶೀಘ್ರದಲ್ಲೇ ಭೇಟಿ ನೀಡಬಹುದು. ಈ ಎನ್ಯುಮರೇಷನ್ ಅಥವಾ ಗಣತಿ ಫಾರ್ಮ್ ಭರ್ತಿ ಮಾಡುವ ಬಗ್ಗೆ ಅನೇಕರಲ್ಲಿ ಗೊಂದಲಗಳಿವೆ. ಹೀಗಾಗಿ ಇಂದಿನ ವಿಡಿಯೋದಲ್ಲಿ ನಿಮಗೆ ಈ ಅರ್ಜಿಯನ್ನು ಭರ್ತಿ ಮಾಡೋದು ಹೇಗೆ ಎಂಬುದನ್ನು ಸರಳವಾಗಿ ತೋರಿಸಿಕೊಡೋ ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೆ ನಿಮ್ಮ ಇನ್ನೂ ಕೆಲವು ಅನುಮಾನಗಳನ್ನು ಬಗೆಹರಿಸಲು ಪ್ರಯತ್ನಿಸ್ತೀವಿ. ಸ್ನೇಹಿತರೆ, ನೀವಿಲ್ಲಿ ಚುನಾವಣಾ ಆಯೋಗ ನೀಡಿರುವಂಥ ಗಣತಿ ನಮೂನೆ ಅಥವಾ ಎನ್ಯುಮರೇಷನ್ ಫಾರ್ಮ್ನ ಒಂದು ಮಾದರಿಯನ್ನು ನೋಡ್ತಾ ಇದ್ದೀರಾ. ಇದನ್ನು ಭರ್ತಿ ಮಾಡೋದಕ್ಕೂ ಮುನ್ನ ನೀವು ಎಲ್ಲ ವಿವರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ನಂತರ ಅದನ್ನು ಭರ್ತಿ ಮಾಡಿ. ಯಾವುದೇ ವಿವರಗಳು ತಪ್ಪಾಗದಂತೆ ಎಚ್ಚರಿಕೆ ವಹಿಸಬೇಕಾಗಿದ್ದು ನಿಮ್ಮ ಕರ್ತವ್ಯ. ಈ ಎನ್ಯುಮರೇಷನ್ ಫಾರ್ಮ್ನಲ್ಲಿ ವಿವಿಧ ಭಾಗಗಳಿವೆ. ಮೇಲ್ಭಾಗದ ಕಾಲಂನಲ್ಲಿ ನಿಮಗೆ ಮೊದಲನೇದಾಗಿ ಮತದಾರರ ಹೆಸರು, ಮತದಾರರ ಭಾವಚಿತ್ರ, ಗುರುತಿನ ಸಂಖ್ಯೆ, ವಿಳಾಸ ಇದೆಲ್ಲವೂ ಕೂಡ ಮೊದಲೇ ಮುದ್ರಣವಾಗಿ ಬಂದಿರುತ್ತೆ. ಅದರ ಪಕ್ಕದ ಕಾಲಂನಲ್ಲಿ ನಿಮ್ಮ ಕ್ರಮ ಸಂಖ್ಯೆ, ನಿಮ್ಮ ಮತಗಟ್ಟೆಯ ಸಂಖ್ಯೆ ಅಂದರೆ ಭಾಗ ಸಂಖ್ಯೆ, ಅದರ ಹೆಸರು, ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು, ಹಾಗೆ ರಾಜ್ಯ, ಈ ವಿವರಗಳು ಇರುತ್ತೆ. ಅದರ ಪಕ್ಕದಲ್ಲಿ QR ಕೋಡ್ ಇರುತ್ತೆ. ನೀವು ಇದರಲ್ಲಿ ಏನು ಮಾಡಬೇಕಾದ ಅಗತ್ಯ ಇರೋದಿಲ್ಲ. BLOಗಳು ತಮ್ಮ ಡೇಟಾ ಎಂಟ್ರಿಗೆ ಬಳಸ್ಕೊಳ್ತಾರೆ. ಅದರ ಪಕ್ಕದಲ್ಲಿ 2025ರ ಮತದಾರರ ಪಟ್ಟಿಯಲ್ಲಿದ್ದ ನಿಮ್ಮ ಭಾವಚಿತ್ರ ಇರುತ್ತೆ. ಆ ಚಿತ್ರ ಚೆನ್ನಾಗಿಲ್ಲ ಅಂತ ಅನಿಸಿದರೆ ನೀವು ಪಕ್ಕದಲ್ಲಿ ಇನ್ನೊಂದು ಕಾಲಮನ್ನು ಕೊಟ್ಟಿದ್ದಾರೆ, ಮತದಾರರ ಭಾವಚಿತ್ರ ಲಗತ್ತಿಸಿ ಅಂತ. ಅಲ್ಲಿ ನಿಮ್ಮ ಇತ್ತೀಚಿನ ಹೊಸ ಭಾವಚಿತ್ರವನ್ನು ಅಂಟಿಸ್ಬೋದು. ನಿಮಗೆ ಬೇಡ, ಹಳೆಯ ಫೋಟೋವೇ ಚೆನ್ನಾಗಿದೆ ಅಂತ ಅನಿಸಿದರೆ ನೀವು ಅದನ್ನೇ ಉಳಿಸ್ಕೊಳ್ಬೋದು. ಈಗ ನಾವು ಎರಡನೇ ಹಂತಕ್ಕೆ ಬರೋಣ. ಇದು ಬಹಳ ಮುಖ್ಯವಾದಂತಹ ಹಂತ. ಇಲ್ಲಿ ನಿಮಗೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಪಟ್ಟಿಯಲ್ಲಿರುವ ಮತದಾರ ವಿವರಗಳು ಅನ್ನೋಂಥ ಒಂದು ಕಾಲಮ್ ಇರುತ್ತೆ. ಹಿಂದಿನ ಮತದಾರ ಪಟ್ಟಿ ಅಂದರೆ 2002ರಲ್ಲಿ ನಡೆದಂತಹ SIRನಲ್ಲಿ ನಿಮ್ಮ ಹೆಸರು ಇದ್ದರೆ ಅದರ ವಿವರಗಳನ್ನು ನೀವು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಮೊದಲನೇದಾಗಿ ಮತದಾರರ ಹೆಸರು. ಇಲ್ಲಿ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಿತ್ತೋ ಅದನ್ನು ನೀವು ಇಲ್ಲಿ ನಮೂದಿಸಬೇಕಾಗತ್ತೆ. ಉದಾಹರಣೆಗೆ ನಾನಿಲ್ಲಿ ಈ ಮತದಾರ ಪಟ್ಟಿಯಲ್ಲಿ ಇದ್ದ ಹೆಸರನ್ನು ಒಂದು ರಾಮಪ್ಪ ಅಂತ ಹೆಸರನ್ನು ತೆಗೆದುಕೊಳ್ಳೋಣ. ಅವರ ಹೆಸರನ್ನು ನಾನಿಲ್ಲಿ ಬರಿತಾ ಇದ್ದೀನಿ. ನಂತರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಅಂದರೆ ಅದು ಲಭ್ಯವಿದ್ದರೆ ಮಾತ್ರ ನೀವು ಬರೀಬೇಕು. ಅಂದರೆ ನಿಮ್ಮ ಎಪಿಕ್ ಸಂಖ್ಯೆ 2002ರ SIR ವೇಳೆ ನಿಮ್ಮ ಎಪಿಕ್ ಸಂಖ್ಯೆ ಬೇರೆ ಇತ್ತು ಅಂದರೂ ಕೂಡ ಅದನ್ನು ನೀವು ನಿಮ್ಮ ಬಳಿ ಇದ್ದರೆ ನೀವು ಅದನ್ನು ನಮೂದಿಸ್ಬೋದು. ಅದನ್ನು ನಾನಿಲ್ಲಿ ಸುಮ್ಮನೆ 123XYZ ಎಂದು ಬರಿತೀನಿ. ನಂತರ ಇಲ್ಲಿ ಕೆಳಭಾಗದಲ್ಲಿ ಸಂಬಂಧಿಯ ಹೆಸರು ಅಂತಿದೆ. ಸಂಬಂಧಿಯ ಹೆಸರು ಅಂದರೆ ನೀವು ನಿಮ್ಮ ತಂದೆ, ತಾಯಿ ಅಥವಾ ಅಜ್ಜ, ಅಜ್ಜಿ ಇವರು ಯಾರ ಹೆಸರನ್ನ ಅಲ್ಲಿ ನೀವು ಬರಿಬೋದು. ನಾನಲ್ಲಿ ರಾಮಪ್ಪ ಕೆಳಗಡೆ ಭೀಮಪ್ಪ ಅಂತ ಬರಿತೀನಿ. ಅವರ ಸಂಬಂಧ ತಂದೆ ಅಂದರೆ ನಿಮ್ಮ ತಂದೆಯ ಹೆಸರನ್ನು ಅಲ್ಲಿ ಬರಿಬೋದು ಅಥವಾ ತಾಯಿ ಹೆಸರು, ಅದರ ಸಂಬಂಧ ಏನಾಗಬೇಕು ಅನ್ನೋದು ಕೂಡ ಇಲ್ಲಿ ನೀವು ಬರಿಬೇಕಾಗತ್ತೆ. ನಂತರ ಜಿಲ್ಲೆ, ಈಗ ನಾನು ತುಮಕೂರು ಅಂತ ಬರಿತೀನಿ. ನಂತರ ರಾಜ್ಯ ಕರ್ನಾಟಕ. ವಿಧಾನಸಭಾ ಕ್ಷೇತ್ರದ ಹೆಸರು ನಾನಿಲ್ಲಿ ತಿಪಟೂರು ಅಂತ ಬರಿತೀನಿ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಥವಾ ಹೆಸರು ಇಲ್ಲಿ ಸಂಖ್ಯೆಯನ್ನು ಬರಿಬೋದು. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 130. ಭಾಗ ಸಂಖ್ಯೆ ಅಂದರೆ ನಿಮ್ಮ ಮತಗಟ್ಟೆ ಸಂಖ್ಯೆ 118 ಅಂತ ಹಾಕೋಣ. ಮತ್ತು ನಿಮ್ಮ ಕ್ರಮ ಸಂಖ್ಯೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕ್ರಮ ಸಂಖ್ಯೆ ಎಷ್ಟಿತ್ತೋ ಅದನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಉದಾಹರಣೆಗೆ ನಿಮ್ಮ ಹೆಸರು 568ನೇ ಕ್ರಮ ಸಂಖ್ಯೆಯಲ್ಲಿದ್ದರೆ ನಾವು ಅದನ್ನು ಬರಿಬೋದು. ನೀವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನೆಂದರೆ 2002ರ SIR ವೇಳೆ ನಿಮ್ಮ ಹೆಸರು ಯಾವ ಜಿಲ್ಲೆ ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಿ ಅದರ ಸಂಖ್ಯೆ ಎಲ್ಲಿತ್ತೋ ಅದನ್ನೇ ನೀವು ನಮೂದಿಸಬೇಕಾಗತ್ತೆ. ನೀವು ಪ್ರಸ್ತುತ ಇರುವಂತಹ ಜಿಲ್ಲೆ ಅಥವಾ ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಇಲ್ಲಿ ನಮೂದಿಸೋದಲ್ಲ. ಹಾಗೆ ನೀವು ರಾಮನಗರ ಜಿಲ್ಲೆ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದವರಾದರೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು. ಯಾಕಂದರೆ 2002ರ ಸಂದರ್ಭದಲ್ಲಿ ಆಗ ಈ ಜಿಲ್ಲೆಗಳ ಅಸ್ತಿತ್ವದಲ್ಲಿರಲಿಲ್ಲ. ಹಾಗಾಗಿ ಆ ಸಮಯದಲ್ಲಿ ನಿಮ್ಮ ಹೆಸರು ಯಾವ ಮತಗಟ್ಟೆಯಲ್ಲಿತ್ತು, ಯಾವ ಜಿಲ್ಲೆಗೆ ಸೇರಿತ್ತು, ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿತ್ತು ಅನ್ನೋದನ್ನು ಕೂಡ ನೀವಿಲ್ಲಿ ಸರಿಯಾಗಿ ನಮೂದಿಸಬೇಕಾಗತ್ತೆ. ಗಮನಿಸಿ,
ನೀವಿಲ್ಲಿ ನೀಡ್ತಾ ಇರೋದು 2002ರ SIR ವೇಳೆ ನಿಮ್ಮ ಹೆಸರು ಏನಿತ್ತು, ಅದು ಎಲ್ಲಿತ್ತು, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿತ್ತು ಎಂಬ ವಿವರಗಳನ್ನು. ಇದರ ಬಲಭಾಗದಲ್ಲಿ ಒಂದು ಕಾಲಮ್ ಇದೆ. 2002ರ SIR ವೇಳೆ ನಿಮ್ಮ ಹೆಸರಿದ್ದರೆ ಈ ಬಲಭಾಗದಲ್ಲಿರುವ ಕಾಲಮನ್ನು ನೀವು ಭರ್ತಿ ಮಾಡೋ ಅಗತ್ಯ ಇಲ್ಲ. 2002ರ SIRನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದಾಗ ಮಾತ್ರ, ಅದರ ನಂತರ ನಿಮ್ಮ ಹೆಸರು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿದ್ದರೆ ಮಾತ್ರ ನೀವು ಈ ವಿವರವನ್ನು ತುಂಬಿಸಬೇಕಾಗತ್ತೆ. ಸೊ ನಾನೀಗ 2002ರ ವಿವರಗಳನ್ನು ಇಲ್ಲಿ ಭರ್ತಿ ಮಾಡಿದ್ದೀನಿ. ಹಾಗಾಗಿ ನನಗೆ ಈ ಬಲಭಾಗದ ಕಾಲಮ್ ಅಗತ್ಯ ಇಲ್ಲ. ಈಗ ನಾವು ನಂತರದ ಹಂತಕ್ಕೆ ಹೋಗೋಣ. ಈಗ ಕೆಳಗಿನ ಕಾಲಮ್ಗಳು, ಈ ಕೆಳಗಿರುವ ವಿವರಗಳನ್ನು ನಾವು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಈಗಿನ ವಿವರಗಳನ್ನು ಭರ್ತಿ ಮಾಡಬೇಕಾಗತ್ತೆ. ಉದಾಹರಣೆಗೆ ಜನ್ಮ ದಿನಾಂಕ, ಇಲ್ಲಿ ಜನ್ಮ ದಿನಾಂಕವನ್ನು ನಮೂದಿಸಬೇಕು. ನೀವು ಹುಟ್ಟಿದ ದಿನಾಂಕವನ್ನು ಇಲ್ಲಿ ಬರೀಬೇಕಾಗತ್ತೆ. ನಾನಿಲ್ಲಿ 11/1960 ಅಂದರೆ ಇದು 2002ರ ಪಟ್ಟಿಯಲ್ಲಿ ಇದ್ದಿದ್ದರಿಂದ ನಾನು ಸ್ವಲ್ಪ ಹಳೆಯ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆಧಾರ್ ಸಂಖ್ಯೆ, ಇದು ಐಚ್ಛಿಕ, ಅಂದರೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ಆಧಾರ್ ಸಂಖ್ಯೆನ ಬರಿಬೋದು, ಇಲ್ಲದಿದ್ದರೆ ತೊಂದರೆ ಇಲ್ಲ. ಸೊ ನಾನಿಲ್ಲಿ ಆಧಾರ್ ಸಂಖ್ಯೆಯನ್ನು ಸುಮ್ಮನೆ ಬರೆದಿದ್ದೀನಿ. ನಿಮ್ಮ ಮೊಬೈಲ್ ಸಂಖ್ಯೆ, ನೀವಿಲ್ಲಿ ಪ್ರಸ್ತುತ ಚಾಲ್ತಿಯಿರುವ ಫೋನ್ ನಂಬರನ್ನು ಇಲ್ಲಿ ಬರೀಬೇಕಾಗತ್ತೆ. ಅದರ ಬಳಿಕ ನೀವಿಲ್ಲಿ ತಂದೆ ಅಥವಾ ಪೋಷಕರ ಹೆಸರು, ಅಂದರೆ ಅವರ ಹೆಸರನ್ನು ಇಲ್ಲಿ ಬರೀಬೇಕಾಗತ್ತೆ. ಇಲ್ಲಿ ನಾನು ಹಿಂದೆ ತಂದೆ ಹೆಸರು ಬರೆದಿದ್ದೆ, ಮೇಲ್ಗಡೆ ಭೀಮಪ್ಪ ಅಂತ. ಸೊ ಅದನ್ನೇ ಇಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ಅದರ ನಂತರ ತಂದೆ ಪೋಷಕರ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಅಂದರೆ ನಿಮ್ಮ ತಂದೆ ಅಥವಾ ಪೋಷಕರ ಎಪಿಕ್ ಸಂಖ್ಯೆ, ಅದು ನಂಬರ್ ನಿಮ್ಮ ಹತ್ರ ಇದ್ದರೆ, ಲಭ್ಯವಿದ್ದಲ್ಲಿ ಅಂತ ಅವ್ರು ಕೊಟ್ಟಿದ್ದಾರೆ, ಅದಿದ್ದರೆ ನಿಮ್ಮ ಬಳಿ ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ 456 ABC ಅಂತ ನಾನು ಸುಮ್ಮನೆ ಮೆನ್ಷನ್ ಮಾಡಿದ್ದೀನಿ. ತಾಯಿ ಹೆಸರು ಅಂತಿದೆ, ತಾಯಿ ಹೆಸರನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ, ದೇವಮ್ಮ. ಎಪಿಕ್ ಸಂಖ್ಯೆ ನಿಮ್ಮ ಬಳಿ ಇದ್ದರೆ ನೀವು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. 123XYZ ಅಂತ ನಾನು ಬರೀತಾ ಇದ್ದೀನಿ. ಸಂಗಾತಿ ಹೆಸರು ಅಂದರೆ ನಿಮ್ಮ ಪತ್ನಿ ಅಥವಾ ಪತಿ ಅವರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ರಾಮಪ್ಪನ ಹೆಸರನ್ನು ತಗೊಂಡಿದ್ದೀನಿ. ಸೊ ಹಾಗಾಗಿ ಅವರ ಹೆಂಡತಿಯ ಹೆಸರನ್ನು ಇಲ್ಲಿ ಸುಮ್ಮನೆ ಮೆನ್ಷನ್ ಮಾಡ್ತೀನಿ. ನಾನಿಲ್ಲಿ ಸುಮಿತ್ರಾ ಅಂತ ಬರೀತಾ ಇದ್ದೀನಿ. ಸೊ ಅವರ ಭಾವಚಿತ್ರ ಗುರುತಿನ ಸಂಖ್ಯೆ ಅಂದರೆ ನಿಮ್ಮ ವೋಟರ್ ಐಡಿಯ ಸಂಖ್ಯೆ ಇದ್ದರೆ ಕೂಡ ಅವ್ರದ್ದು ಕೂಡ ಮೆನ್ಷನ್ ಮಾಡ್ಬೋದು. ಇದು ಕೂಡ ಮಾಡಲೇಬೇಕಾದಂತಹ ಕಡ್ಡಾಯ ಏನಿಲ್ಲ. ಇಷ್ಟು ನೀವು ನಿಮ್ಮ ಈ ಫಾರ್ಮ್ನಲ್ಲಿ ಭರ್ತಿ ಮಾಡಬೇಕಂತ ಮುಖ್ಯವಾದ ಅಂಶಗಳು. ಆದರೆ ಕೊನೆಯಲ್ಲಿ ನೀವು ಎಲ್ಲ ವಿವರಗಳನ್ನು ಭರ್ತಿ ಮಾಡಿದ ಬಳಿಕ ಇಲ್ಲೊಂದು ಸೈನನ್ನು ಮಾಡಲೇಬೇಕಾಗತ್ತೆ. ಇದು ಕಡ್ಡಾಯ. ನೀವು ಸೈನ್ ಮಾಡಿಲ್ಲ ಅಂತಾದರೆ ನಿಮ್ಮ ಈ ಫಾರ್ಮ್ ಮಾನ್ಯ ಆಗೋದಿಲ್ಲ ಅನ್ನೋದನ್ನು ಮರಿಬೇಡಿ. ಇಲ್ಲಿ ನಾನು ಇಲ್ಲಿ ಸೈನ್ ಮಾಡಿದ್ದೀನಿ. ಬಳಿಕ ಕೊನೆಯಲ್ಲಿ BLO ಅವರ ಸೈನ್ ಇರುತ್ತೆ. ಸೊ ಇಲ್ಲಿ BLO ಅವರು ಸೈನ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಕೆಲವು ಷರತ್ತುಗಳನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಓದಬೇಕು. ಇದು 2002ರ SIR ವೇಳೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದ್ದರೆ ನೀವು ಮಾಡಬೇಕಾದಂತಹ ಕೆಲಸಗಳಿದು. ಅಂದರೆ ಈಗ ಒಂದು ವೇಳೆ ನಿಮ್ಮ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇರಲಿಲ್ಲ ಅಂದರೆ ಅದರ ನಂತರ ನೀವು ಸೇರ್ಪಡೆ ಆಗಿರ್ಬೋದು, ಅಥವಾ ಆ ಸಮಯದಲ್ಲಿ ನಿಮ್ಮ ಹೆಸರು ಕೈ ಬಿಟ್ಟಿರ್ಬೋದು, ಅದರ ಬಳಿಕ ನೀವು ಈ ಮತದಾರರ ಪಟ್ಟಿಗೆ ಸೇರ್ಕೊಂಡಿರ್ಬೋದು. ಆಗ ನೀವು ಏನು ಮಾಡಬೇಕಾಗತ್ತೆ, ಆಗ ನೀವು ಈ ಬಲಭಾಗದಲ್ಲಿರುವಂಥ ಕಾಲಮನ್ನು ಭರ್ತಿ ಮಾಡಬೇಕಾಗತ್ತೆ. ಈ ಎಡಭಾಗದಲ್ಲಿ ಇದೆಯಲ್ಲ, ಈ ಕಾಲಮ್ ನಿಮಗೆ ಅವಶ್ಯಕತೆ ಬರೋದಿಲ್ಲ. ಬಲಭಾಗದಲ್ಲಿ ಏನು ಕಾಲಮ್ ಇದೆಯೋ ಅದನ್ನು ನೀವು ಭರ್ತಿ ಮಾಡಬೇಕಾಗತ್ತೆ. ಈ ಕಾಲಮನ್ನು ಭರ್ತಿ ಮಾಡುವಾಗಲೂ ಕೂಡ ನೀವು ಭಾಳ ಹುಷಾರಾಗಿರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಕೂಡ ಕೆಲವೊಂದು ಗೊಂದಲಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿ BLOಗಳ ಬರೀ ಸರಿಯಾದ ಮಾಹಿತಿಯನ್ನು ಪಡೆದ ನಂತರ ನಮೂದಿಸಿ. ಇಲ್ಲಿ ಹೆಸರು ಅಂತಿದೆ. ಸೊ ಇಲ್ಲಿ ಈ ಹೆಸರಿನಲ್ಲಿ ನಿಮ್ಮ ಹೆಸರನ್ನು ದಯವಿಟ್ಟು ನಮೂದಿಸಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಹೆಸರು ಈ ಭಾಗದಲ್ಲೇ ಮುದ್ರಣವಾಗಿ ಬಂದಿರುತ್ತೆ. ಹಾಗಾಗಿ ನೀವು ಇಲ್ಲಿ ನಿಮ್ಮ ಹೆಸರನ್ನ ಬರೀಬೇಕಾಗತ್ತೇ ಇಲ್ಲ. ಇಲ್ಲಿ ನೀವು ಇಲ್ಲಿ ನೋಡಿ, ಇಲ್ಲಿ ನೀವು ಈ ವಿವರವನ್ನು ನೋಡಿ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಪಟ್ಟಿಯಲ್ಲಿರುವ ಮತದಾರ ಸಂಬಂಧಿಯ ವಿವರಗಳು, ಅಂದರೆ ಇಲ್ಲಿ ಇವರು ಕೇಳ್ತಾ ಇರೋದು 2002ರ ಮತದಾರರ ಪಟ್ಟಿಯಲ್ಲಿ ಅಂದರೆ SIRನಲ್ಲಿ ಇರುವಂಥ ನಿಮ್ಮ ಸಂಬಂಧಿಕರ ವಿವರಗಳನ್ನು ಇಲ್ಲಿ ಕೊಡಬೇಕು ಅಂತ ಕೇಳಿದೆ. ಅದು ಹೊತ್ತು ನಿಮ್ಮ ಸ್ವಂತ ವಿವರಗಳನ್ನು ಅಲ್ಲ.
ಹೀಗಾಗಿ ನಾನಿಲ್ಲಿ ಈ ಹೆಸರನ್ನು ಬರೆಯುವಾಗ ಇಲ್ಲಿ ಈಗ ಹಿಂದೆ ರಾಮಪ್ಪನ ಹೆಸರನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಅವರ ಮಗ ಅಂತ ಅಂದ್ಕೊಳ್ಳೋಣ. ನಾನಿಲ್ಲಿ ರಾಮಪ್ಪ ಅಂತ ಬರಿತೀನಿ, ಯಾಕಂದರೆ ಇಲ್ಲಿ ಬೇರೆಯವರ ಹೆಸರಿನಲ್ಲಿ ಪ್ರಿಂಟಾಗಿ ಬಂದಿದೆ. ಈಗ ನಾನು ಆ ರಾಮಪ್ಪನ ಮಗನ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡ್ತೀನಿ ಅಂದ್ಕೊಳ್ಳೋಣ. ಸೊ ಇಲ್ಲಿ ರಾಮಪ್ಪ ಅಂತ ಮೆನ್ಷನ್ ಮಾಡ್ತೀನಿ. ಇಲ್ಲಿ ರಾಮಪ್ಪನ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಅವರ ಎಪಿಕ್ ಸಂಖ್ಯೆ ಇದ್ದಾಗ, ಈಗ ರಾಮಪ್ಪನ ಹೆಸರನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಹಾಗಾಗಿ ಅವರ ಎಪಿಕ್ ಸಂಖ್ಯೆ ಲಭ್ಯ ಇದ್ದರೆ ನೀವಿಲ್ಲಿ ಅದನ್ನು ಮೆನ್ಷನ್ ಮಾಡ್ಬೋದು. ಇಲ್ಲಿ ಸಂಬಂಧಿ ಹೆಸರು ಅಂತಿದೆ. ಸಂಬಂಧಿ ಹೆಸರು ಅಂದಾಗ ನೀವಿಲ್ಲಿ ಯಾರ ಹೆಸರನ್ನು ಮೆನ್ಷನ್ ಮಾಡಬೇಕಂದ್ರೆ ಇಲ್ಲಿ ರಾಮಪ್ಪನ ಸಂಬಂಧಿ ಅಥವಾ ನಿಮಗೆ ಸಂಬಂಧ ಇರಬೇಕು. ಅಂದರೆ ರಾಮಪ್ಪನ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜಿಯ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು. ನಾನಿಲ್ಲಿ ರಾಮಪ್ಪನ ತಂದೆ ಹೆಸರು ಭೀಮಪ್ಪ ಅಂತ ಬರೆದಿದ್ದೆ. ಸೊ ಅದನ್ನು ಕೂಡ ಇಲ್ಲಿಯೇ ಬರಿತೀನಿ. ಇಲ್ಲಿ ಸಂಬಂಧ ಅಂತಿದೆ, ಸಂಬಂಧ ತಂದೆ. ನೀವಿಲ್ಲಿ ಅಜ್ಜ ಅಥವಾ ಅಜ್ಜಿಯ ಹೆಸರನ್ನು ಬರಿಬೋದು. ಅಥವಾ ಇನ್ನೂ ಒಂದು ಅವಕಾಶ ಕೊಟ್ಟಿದೆ ಚುನಾವಣಾ ಆಯೋಗ. ಅಕಸ್ಮಾತ್ ನಿಮ್ಮ ತಂದೆ ಅಥವಾ ಅಜ್ಜನ ಹೆಸರು ಕೂಡ ನಿಮಗೆ 2002ರ ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂದಾಗ ಯಾವ ಸಂಬಂಧಿಕರ ಹೆಸರಿದ್ದಾರೋ, ಕುಟುಂಬದ ಸದಸ್ಯರು ಯಾರಿದ್ದಾರೋ ಅವರ ಹೆಸರನ್ನು ಕೂಡ ಇಲ್ಲಿ ಬರಿಬೋದು. ನೀವು ಜಿಲ್ಲೆ ಅಂತ ಇದೆ, ಇಲ್ಲಿ ನೀವು ನಾನಿಲ್ಲಿ ತುಮಕೂರು ಅಂತ ಬರಿತಿದ್ದೀನಿ. ರಾಜ್ಯ ಕರ್ನಾಟಕ. ವಿಧಾನಸಭಾ ಕ್ಷೇತ್ರದ ಹೆಸರು ಅವಾಗ ಬರೆದಂಗೆ ತಿಪಟೂರು ಅಂತ ಬರಿತಿದ್ದೀನಿ. ವಿಧಾನಸಭಾ ಕ್ಷೇತ್ರದ ಹೆಸರು ಅಥವಾ ಸಂಖ್ಯೆ, ನಾನಿಲ್ಲಿ ಕ್ಷೇತ್ರದ ಸಂಖ್ಯೆನ ಬರಿತಿದ್ದೀನಿ 130. ನೀವು ಕ್ಷೇತ್ರದ ಹೆಸರಿದ್ದರೆ ಅದನ್ನು ಕೂಡ ಬರಿಬೋದು. ಇನ್ನೊಂದು ಭಾಗ ಸಂಖ್ಯೆ, ನಾನಿಲ್ಲಿ 118 ಅಂತ ಬರಿತಿದ್ದೀನಿ. ಕ್ರಮ ಸಂಖ್ಯೆ 568. ಇದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ನಿಮ್ಮ ವಿವರ ಅಲ್ಲ, ನಿಮ್ಮ ತಂದೆ ಅಥವಾ 2002ರ SIRನಲ್ಲಿ ಯಾರ ಹೆಸರನ್ನು ನೀವಿಲ್ಲಿ ನಮೂದಿಸ್ತಿದ್ರೋ, ಆ SIRನಲ್ಲಿ ಇದ್ದಂಥ ಯಾವ ವ್ಯಕ್ತಿ ಹೆಸರನ್ನು ಇಲ್ಲಿ ನಮೂದಿಸ್ತಿದ್ರೋ ಆ ವ್ಯಕ್ತಿಗೆ ಸಂಬಂಧಿಸಿದ ವಿಧಾನಸಭಾ ಕ್ಷೇತ್ರದ ಹೆಸರು, ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆನ ನೀವಿಲ್ಲಿ ನಮೂದಿಸಬೇಕು. ಈ ವಿವರಗಳು BLO ತರುವಂತಹ ಪಟ್ಟಿಯಲ್ಲಿ ಇರುತ್ತೆ. ಅವರ ಬಳಿ ಈ 2002ರ SIRನ ಎಲ್ಲ ವಿವರಗಳು ಇರುತ್ತೆ. ಸೊ ಅವರ ಬಳಿ ನೀವು ಇದನ್ನು ಪಡ್ಕೊಂಡು ಇಲ್ಲಿ ಮೆನ್ಷನ್ ಮಾಡ್ಬೋದು. ಅಥವಾ ಚುನಾವಣಾ ಆಯೋಗದ ವೆಬ್ಸೈಟ್ ಅಥವಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ನೀವು ಈ ಮತದಾರರ ಪಟ್ಟಿಯನ್ನು ಪಡೆದುಕೊಳ್ಬೋದು. ಹೀಗೆ ಮೇಲ್ಭಾಗದ ಕಾಲಮನ್ನು ನೀವು ಭರ್ತಿ ಮಾಡಿದ ಬಳಿಕ ಮತ್ತು ಕೆಳಭಾಗದ ವೈಯಕ್ತಿಕ ವಿವರಗಳನ್ನು ತುಂಬಿಸುವಂಥ ಕಾಲಮ್ಗೆ ಬರಬೇಕಾಗತ್ತೆ. ಇಲ್ಲಿ ಆಗಲೇ ನಾವು ತೋರಿಸಿದಂತೆ ಜನ್ಮ ದಿನಾಂಕದ ವಿವರಗಳನ್ನು ನೀವು ಇಲ್ಲಿ ಬರೀಬೇಕು. ನಂತರ ಆಧಾರ್ ಸಂಖ್ಯೆ, ಇದು ಐಚ್ಛಿಕ. ಇನ್ನು ಅದರ ಕೆಳಗಡೆ ನಿಮ್ಮ ಮೊಬೈಲ್ ಸಂಖ್ಯೆ, ತಂದೆ ಅಥವಾ ಪೋಷಕರ ಹೆಸರು, ಅವರ ಎಪಿಕ್ ಸಂಖ್ಯೆ ಅದು ಲಭ್ಯವಿದ್ದರೆ, ಹಾಗೆ ತಾಯಿಯ ಹೆಸರು ಮತ್ತು ಅವರ ಎಪಿಕ್ ಸಂಖ್ಯೆ ಲಭ್ಯವಿದ್ದರೆ, ಹಾಗೆ ನಿಮಗೆ ಪತಿ ಅಥವಾ ಪತ್ನಿ ಇದ್ದರೆ ಅವರ ಹೆಸರು ಮತ್ತು ಅವರ ಎಪಿಕ್ ಸಂಖ್ಯೆ ಅದು ಕೂಡ ಲಭ್ಯವಿದ್ದರೆ ನೀವು ಅದನ್ನು ನಮೂದಿಸಬೇಕು. ಇದರ ಕೆಳಗಡೆ ನಿಮ್ಮ ಸಹಿ ಹಾಕಬೇಕಾಗತ್ತೆ. ಅಥವಾ ಯಾರು ಅರ್ಜಿಯನ್ನು ತುಂಬಿರ್ತಾರೆ ನಿಮ್ಮ ಕುಟುಂಬದ ಹಿರಿಯರು, ಅವರು ಸೈನ್ ಹಾಕಬೇಕು. ಕೊನೆಯಲ್ಲಿ BLO ಸೈನ್ ಬೇಕಾಗತ್ತೆ. ಇತ್ತೀಚೆಗೆ ಕೆಲವು BLOಗಳು ನೀಡ್ತಾರ ಮಾಹಿತಿ ಏನಂದರೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ, ಅಂದರೆ SIRನಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಈ ವಿವರಗಳನ್ನು ಭರ್ತಿ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಇದು ಮೊದಲೇ ಅವರ ಬಳಿ ಲಭ್ಯ ಇರುತ್ತೆ. ಹಾಗಾಗಿ ನೀವು ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿಕೊಟ್ರೆ ಸಾಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬೇರೆ ಊರಿಂದ ಬಂದಿರ್ತಾರೆ, ಅಂದರೆ ಇಲ್ಲಿ ಸೊಸೆಯಾಗಿ ಬಂದಿರ್ತಾರೆ ಈ ಊರಿಗೆ, ಅಥವಾ ನಿಮ್ಮ ಊರಿನ ಮಕ್ಕಳು ಬೇರೆ ಊರಿಗೆ ಸೊಸೆಯಂದರಾಗಿ ಹೋಗಿರ್ತಾರೆ. ಅಂಥವರು ಇಲ್ಲಿ ತಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯ ವಿವರಗಳನ್ನು ನಮೂದಿಸಬೇಕೇ ಹೊರತು ಗಂಡ ಅಥವಾ ಅತ್ತೆ ಮಾವನ ವಿವರಗಳನ್ನಲ್ಲ. ಆದರೆ SIR ಬಗ್ಗೆ ಇನ್ನೂ ಅನೇಕ ಗೊಂದಲಗಳಿವೆ. ಎಷ್ಟೋ ಕಡೆ BLOಗಳ ಬರೀ ಇರುವಂತಹ ಕ್ರಮ ಸಂಖ್ಯೆಗೂ ಆನ್ಲೈನಲ್ಲಿ ಸಿಗುವಂಥ ಕ್ರಮ ಸಂಖ್ಯೆಗೂ ತುಂಬ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಎಷ್ಟೋ ಜನಕ್ಕೆ ಈ ಥರದ್ದು ಸಮಸ್ಯೆಗಳು ಎದುರಾಗ್ತಾ ಇದೆ. ಆನ್ಲೈನಲ್ಲಿ ಒಂದು ರೀತಿಯ ಮಾಹಿತಿ ಇರುತ್ತೆ, BLOಗಳ ಬಳಿ ಒಂದು ರೀತಿ ಮಾಹಿತಿ ಇರುತ್ತೆ. ನೀವು ಯಾವ ಮಾಹಿತಿಯನ್ನು ಹಾಕಬೇಕು ಅನ್ನೋದು ಕೂಡ ಗೊಂದಲ ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ನೀವು ತುಂಬಿಸುವಂಥ ವಿವರಗಳು ಹಾಗೂ BLO ಬಳಿ ಇರುವಂತಹ ವಿವರಗಳಿಗೆ ಮಿಸ್ಮ್ಯಾಚ್ ಆದರೆ ಆಗಸ್ಟ್ 5ರಂದು ಬಿಡುಗಡೆ ಆಗುವಂಥ ಡ್ರಾಫ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲದೇ ಇರ್ಬೋದು. ನಿಮ್ಮ ಬಳಿ ಏನೇನು ವಿವರಗಳು ಲಭ್ಯ ಇದೆಯೋ ಆ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಎನ್ಯುಮರೇಷನ್ ಫಾರ್ಮ್ಗೆ ಸಹಿ ಹಾಕಿ ಅದನ್ನು ವಾಪಸ್ BLOಗೆ ಕೊಡೋದನ್ನು ಮರಿಬೇಡಿ.
BLOಗೆ ಫಾರ್ಮನ್ನು ನೀಡುವ ಮುನ್ನ ನೀವು ದಾಖಲಿಸಿರುವ ಮಾಹಿತಿಗಳು ಸರಿಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈ 2 ಕಾಪಿಗಳಲ್ಲಿ ಒಂದನ್ನು BLOಗೆ ನೀಡಿ ಇನ್ನೊಂದನ್ನು ನಿಮ್ಮ ಬಳಿ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಇದು ನೀವು SIRನಲ್ಲಿ ಭಾಗವಹಿಸಿರುವುದಕ್ಕೆ ಮಹತ್ವದ ಪ್ರೂಫ್ ಆಗಿರುತ್ತೆ. BLOಗಳು ನಿಮ್ಮ ಮನೆಗೆ ಬಂದಾಗ ನೀವು ಇರಲಿಲ್ಲ ಅಂದರೆ ಮನೆ ಬಾಗಿಲಿಗೆ ಕೆಂಪು ಬಣ್ಣದ ವೃತ್ತಾಕಾರದ ಸ್ಟಿಕ್ಕರನ್ನು ಅಂಟಿಸಿ ಅದರಲ್ಲಿ ತಮ್ಮ ನಂಬರನ್ನು BLO ಬರೆದಿರ್ತಾರೆ. 2 ಮತ್ತು 3ನೇ ಭೇಟಿಯ ಬಗ್ಗೆ ಮಾಹಿತಿ ನೀಡಿರ್ತಾರೆ. ನೀವು ಫಾರ್ಮ್ ಪಡೆದು ಭರ್ತಿ ಮಾಡಿ ನೀಡಿದರೆ ನೇರಳೆ ಬಣ್ಣದ ಚೌಕಾಕಾರದ ಸ್ಟಿಕ್ಕರನ್ನು ನಿಮ್ಮ ಮನೆ ಬಾಗಿಲಿಗೆ ಅಂಟಿಸ್ತಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡುವ ಕುರಿತು ಇನ್ನೂ ಕೆಲವು ಗೊಂದಲಗಳಿವೆ. ನಮ್ಮ ಹೆಸರು, ತಂದೆ ತಾಯಿ ಹೆಸರು ಅಥವಾ ಅಜ್ಜ ಅಜ್ಜಿ ಯಾರ ಹೆಸರು ಕೂಡ 2002ರ ಪಟ್ಟಿಯಲ್ಲಿ ಇಲ್ಲ ಅಥವಾ ಅವರ ವಿವರಗಳು ಲಭ್ಯ ಇಲ್ಲ. ಹೀಗಿರುವಾಗ ಏನು ಮಾಡಬೇಕು ಎಂಬ ಪ್ರಶ್ನೆ ಅನೇಕರಲ್ಲಿದೆ. ಚುನಾವಣಾ ಆಯೋಗ ಏನು ಹೇಳ್ತಿದೆ ಅಂದರೆ ನಿಮ್ಮ ಬಳಿ ಅದರ ವಿವರ ಇರಲಿ ಅಥವಾ ಇಲ್ಲದಿರಲಿ, ನೀವು ಎನ್ಯುಮರೇಷನ್ ಫಾರ್ಮನ್ನು ಪಡೆದುಕೊಳ್ಳಿ, ಅದರಲ್ಲಿ ಬೇಸಿಕ್ ಮಾಹಿತಿಗಳನ್ನು ಭರ್ತಿ ಮಾಡಿ BLOಗೆ ನೀಡಿ. ನಿಮ್ಮ ಕುಟುಂಬದ ಸದಸ್ಯರ ಹೆಸರು ಇಲ್ಲ ಅಂದರೆ ಸಂಬಂಧಿಕರು ಯಾರದ್ದಾದರೂ ಅವರು ದೇಶದ ಯಾವುದೇ ಮೂಲೆಯಲ್ಲಿ ಮತದಾರರಾಗಿ ನೋಂದಾಯಿಸಿಕೊಂಡಿದ್ದರೂ ಅವರ ಹೆಸರನ್ನು ನಮೂದಿಸಬಹುದು. ಸಂಬಂಧಿಕರ ವಿವರ ಕೂಡ ಲಭ್ಯ ಇಲ್ಲ ಅಂದರೆ ನೀವು ನಿಮಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡಿದರೂ ಸಾಕು. ಒಟ್ಟಿನಲ್ಲಿ ನಿಮ್ಮ ಬಳಿ ಇರುವ ಮಾಹಿತಿಗಳನ್ನು ತುಂಬಿ ಸಹಿಯೊಂದಿಗೆ ಎನ್ಯುಮರೇಷನ್ ಫಾರ್ಮನ್ನು ವಾಪಸ್ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಕೆಲವರು ಪ್ರವಾಹದ ಕಾರಣ ಅಥವಾ ಬೇರೆ ಯಾವುದೋ ರೀತಿಯಿಂದ ತಮ್ಮ ಎಲ್ಲ ಹಳೆಯ ದಾಖಲೆಗಳನ್ನು ಕಳೆದುಕೊಂಡಿರ್ತಾರೆ. ಅವರು ಹೊಸ ದಾಖಲೆಗಳನ್ನು ಮಾಡಿಸ್ಕೊಂಡಿರಬಹುದು. ಅಂಥವರು ತಮ್ಮ ಸಂಬಂಧಿಕರ ಹಿಂದಿನ SIR ವಿವರಗಳನ್ನು ಪಡೆದುಕೊಂಡು ನಮೂದಿಸಬಹುದು. ನೀವು ಮನೆಯಲ್ಲಿ ಇಲ್ಲದಿದ್ದರೆ ನಿಮ್ಮ ಬದಲು ಮನೆಯಲ್ಲಿರುವ ಯಾವುದೇ ವಯಸ್ಕರು ವಿವರಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಕೊಡ್ಬೋದು. ನೀವು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿಲ್ಲ ಅಂದರೆ ಅಥವಾ ನೀವು ಕೊಟ್ಟಿರುವ ಮಾಹಿತಿ ತಾಳೆ ಆಗಿಲ್ಲ ಅಂದರೆ ಆಗಸ್ಟ್ 5ರಂದು ಬಿಡುಗಡೆಯಾಗುವ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರೋದಿಲ್ಲ. ನೆನಪಿಡಿ, ಎನ್ಯುಮರೇಷನ್ ಫಾರ್ಮ್ಗೆ ನಿಮ್ಮ ಅಥವಾ BLO ಸಹಿ ಇಲ್ಲದೆ ಹೋದರೂ ಕೂಡ ಕರಡು ಪಟ್ಟಿಯಿಂದ ಹೆಸರು ತಪ್ಪಿ ಹೋಗ್ಬೋದು. ಕರಡು ಪಟ್ಟಿ ಪ್ರಕಟವಾದ ಬಳಿಕ ಗೊಂದಲಗಳಿರುವುದರಿಂದ ಇನ್ನಷ್ಟು ದಾಖಲೆ ಕೊಡಬೇಕು ಎಂದು ನಿಮಗೆ ನೋಟಿಸ್ ಬಂದರೆ ಚುನಾವಣಾ ಆಯೋಗ ಈಗಾಗಲೇ ಪ್ರಕಟಿಸಿರುವ 12 ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು ಕೊಡಬೇಕಾಗತ್ತೆ. ಅದರ ಹೊರತು ನೀವು ಫಾರ್ಮ್ ಭರ್ತಿ ಮಾಡುವಾಗ BLOಗೆ ಯಾವುದೇ ದಾಖಲೆ ನೀಡುವ ಅಗತ್ಯ ಇರೋದಿಲ್ಲ. ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಇದೆ. ಇದರ ಮೇಲ್ಮನವಿ ವಿಚಾರಣೆಯನ್ನು ಅಧಿಕಾರಿಗಳು ನಡೆಸ್ತಾರೆ. ಸೆಪ್ಟೆಂಬರ್ 4ರ ಒಳಗೆ ನೀವು ಸ್ವಯಂ ಘೋಷಣಾ ಪತ್ರ ಮತ್ತು ಆಯೋಗ ಅನುಮೋದಿಸಿರುವ ದಾಖಲೆಯೊಂದಿಗೆ ಫಾರ್ಮ್ 6 ಭರ್ತಿ ಮಾಡಿಕೊಡುವ ಮೂಲಕ ಹೊಸದಾಗಿ ಮತದಾರರಾಗಿ ಹೆಸರು ನೋಂದಾಯಿಸಿಕೊಡಬಹುದು. ನೀವು ಆನ್ಲೈನ್ನಲ್ಲಿ ಕೂಡ ಅರ್ಜಿಯನ್ನು ಭರ್ತಿ ಮಾಡ್ಬೋದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಆಧಾರ್ ಸಂಖ್ಯೆಯನ್ನು ನೀಡಬೇಕಾಗತ್ತೆ ಮತ್ತು ಅದು ನಿಮ್ಮ ವೋಟರ್ ಲಿಸ್ಟಿನಿರುವ ಹೆಸರಿನೊಂದಿಗೆ ಮ್ಯಾಚ್ ಆಗಬೇಕಾಗತ್ತೆ. ಇಲ್ಲದಿದ್ದರೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕ್ಕಾಗೋದಿಲ್ಲ. ಈ ಅರ್ಜಿ ಕೂಡ BLOಗೆ ತಲುಪುತ್ತೆ. ಅವರು ಪರಿಶೀಲನೆ ನಡೆಸಿ EROಗೆ ಅದನ್ನು ಕಳಿಸ್ತಾರೆ. ಕೆಲವರು 2-3 ಕಡೆ ವೋಟರ್ ಐಡಿಯನ್ನು ಹೊಂದಿರ್ತಾರೆ. ಚುನಾವಣಾ ಆಯೋಗದಿಂದ ಈ ಎಲ್ಲ ವಿಳಾಸಗಳಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗಿರುತ್ತೆ. ಅವುಗಳಲ್ಲಿ ನಿಮಗೆ ಯಾವ ವಿಳಾಸದಲ್ಲಿ ಹೆಸರನ್ನು ಉಳಿಸ್ಕೊಳ್ಬೇಕು ಎಂದು ಬಯಸಿರ್ತೀರೋ ಅದಕ್ಕೆ ನಿಮ್ಮ ಎನ್ಯುಮರೇಷನ್ ಫಾರ್ಮ್ನಲ್ಲಿ ವಿವರವನ್ನು ಭರ್ತಿ ಮಾಡಿ ಕೊಡಿ. ಆದರೆ ಒಂದು ಕಡೆ ಮಾತ್ರ ಫಾರ್ಮನ್ನು ವಾಪಸ್ ಕೊಡಿ. ಎಲ್ಲ ಕಡೆಯೂ ವೋಟರ್ ಐಡಿ ಇರಲಿ, ಆಯೋಗವನ್ನು ನಾವು ಸುಲಭವಾಗಿ ವಂಚಿಸ್ಬೋದು ಅಂದ್ಕೊಂಡು ನೀವು ವೋಟರ್ ಐಡಿ ಇರುವ ಕಡೆಯೆಲ್ಲ ಫಾರ್ಮ್ ಭರ್ತಿ ಮಾಡಿಕೊಟ್ರೆ ಮುಂದೆ ನೀವು ದೊಡ್ಡ ಸಂಕಷ್ಟಕ್ಕೆ ಒಳಗಾಗ್ತೀರಿ. ಸ್ನೇಹಿತರೆ, ಎನ್ಯುಮರೇಷನ್ ಫಾರ್ಮ್ ತುಂಬೋದು ಹಾಗೂ ಒಂದು ವೇಳೆ ನಿಮ್ಮ ಬಳಿ 2002ರ SIRಗೆ ಸಂಬಂಧಿಸಿದ ಮಾಹಿತಿ ಇಲ್ಲದೇ ಇದ್ದರೆ ಏನು ಮಾಡೋದು ಎಂಬ ಕುರಿತಾದ ನಿಮ್ಮ ಅನುಮಾನಗಳಿಗೆ ಪರಿಹಾರ ಸಿಕ್ಕಿದೆ ಎಂದು ಭಾವಿಸ್ತೇವೆ. ನಿಮ್ಮಲ್ಲಿ ಇನ್ನೂ ಗೊಂದಲಗಳಿದ್ದರೆ ತಿಳಿಸಿ, ಅವುಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋವನ್ನು ನಿಮ್ಮ ಊರಿನಲ್ಲಿರುವ ಗೆಳೆಯರು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡುವ ಮೂಲಕ ಅವರಿಗೂ ಅನುಮಾನಗಳನ್ನು ಪರಿಹರಿಸಿಕೊಳ್ಳಲು ಸಹಾಯ ಮಾಡಿ. ಹಾಗೆ ನಮ್ಮ ಕೆರಿಯರ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.